ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿನ್ನೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ವರ್ಕ್ ಆಗಿರ್ಬೋದು, ನನ್ನ ಹೆಲ್ತ್ ಸ್ವಲ್ಪ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ. ಬಟ್ ಇವತ್ತು ಅದನ್ನೆಲ್ಲ ಸೇರಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋಲಿ ನಾನೀಗ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದುಬಿಟ್ಟು ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ. ನಿಜವಾಗ್ಲೂ ತುಂಬ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಅದೇ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಫ್ರಮ್ ಮಂಡೆಯಿಂದ ಇವಾಗವರೆಗೂ ತುಂಬಾ ಚೇಂಜಸ್ ಆಗಿದೆ. ಇನ್ನು ಲಾಸ್ಟ್ ಪೊಸಿಷನಲ್ಲಿ ಹೇಳೋಕ್ಕಂದರೆ ತುಕಾಲಿ ಅವರು ಅದೇ ಪೊಸಿಷನಲ್ಲಿ ಕ್ಯಾರಿ ಆಗ್ತಾ ಇದ್ದಾರೆ. ಸ್ವಲ್ಪ ವೋಟಿಂಗ್ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಬೆಳಗ್ಗೆ ಅವರು ಪ್ರೋಮೋ ಬಿದ್ದಿದೆಯಲ್ಲ, ಸೊ ಆದ್ದರಿಂದ ಮತ್ತು ತುಕಾಲಿ ಅವರು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಫಿಫ್ತ್ ಪೊಸಿಷನಲ್ಲಿ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ವರ್ತೂರ್ ಸಂತೋಷ್ ಅವರು ಕ್ಯಾರಿ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ವರ್ತೂರ್ ಸಂತೋಷ್ ಅವ್ರಿಗೂ ಕೂಡ ಒಂದು ಡೀಸೆಂಟ್ ಅಮೌಂಟ್ ಆಫ್ ವೋಟಿಂಗ್ ಬೀಳ್ತಾ ಇದೆ. ಇನ್ನು ಫೋರ್ತ್ ಪೊಸಿಷನಲ್ಲಿ ವಿನಯ್ ಗೌಡ ಇದ್ದಾರೆ ನಿನ್ನೆ ಥರನೇ. ಬಟ್ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ವಿನಯ್ ಐದರ್ ಫಸ್ಟ್ ಆರ್ ಸೆಕೆಂಡ್ ಪೊಸಿಷನಲ್ಲಿ ಇರೋಕ್ಕೆ ಲಾಯಕು ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರು ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ಗೆ ಅಷ್ಟಿಷ್ಟಲ್ಲ. ಜಗಳ ಮಾಡ್ತಾರೆ ಅಂತ ಅಂತಾರೆ, ಬಟ್ ಅವ್ರು ಜಗಳ ಮಾಡೋಂಗೆ ಮಾಡಿರೋದು ಬಿನ್ನ ಯಾರೋ ಇರ್ತಾರೆ. ಸೊ ಗೈಸ್, ಎಲಿಜಿಬಲ್ ಕ್ಯಾಂಡಿಡೇಟ್ ವಿನ್ ಆಗಬೇಕು. ಆದಷ್ಟು ವಿನಯ್ಗೆ ವೋಟ್ ಮಾಡಿ. ಅವರು ಅಟ್ಲೀಸ್ಟ್ ಫಸ್ಟ್ ಸೆಕೆಂಡ್ ಆದರೂ ಬರಬೇಕು ಅಂತ ನನಗನ್ಸುತ್ತೆ. ಇನ್ನು ಥರ್ಡ್ ಪೊಸಿಷನಲ್ಲಿ ಪ್ರತಾಪ್ ಅವರಿದ್ದಾರೆ. ಹೌದು, ಇದೆಲ್ಲರಿಗೂ ಶಾಕಿಂಗ್ ಅನ್ನಿಸ್ಬೋದು, ಪ್ರತಾಪ್ ಅವ್ರು ಬಿದ್ದೋಗ್ಬಿಟ್ರ ಅಂತ. ಬಟ್ ನಿಮಗೆ ಈ ವೀಕ್ ಫುಟೇಜ್ ಅಂತ ನೋಡ್ಕೊಂಡು ಬಂದರೆ ಲಾಸ್ಟ್ ವೀಕ್ ಎಲ್ಲ ಪ್ರತಾಪ್ ಅವ್ರಿಗೆ ಒಂದು ಸ್ವಲ್ಪ ಸಿಂಪತಿ ಎಪಿಸೋಡ್ಸ್ ಮನೆಯವರಿಂದ ಬರೋದಾಗಿರ್ಬೋದು, ಅದೆಲ್ಲ ಬಂದುಬಿಟ್ಟು ಅವ್ರ ವೋಟಿಂಗ್ ಬ್ಯಾಂಕ್ ಜಾಸ್ತಿ ಆಗಿತ್ತು. ಬಟ್ ಈಗ ಆ ಥರ ಏನೂ ಇಲ್ದಿರೋ ಕಾರಣದಿಂದ ನ್ಯೂಟ್ರಲ್ ಆಡಿಯನ್ಸ್ ಎಲ್ಲರೂ ಕಾರ್ತಿಕ್, ಸಂಗೀತ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ರತಾಪ್ ಅವರು ಥರ್ಡ್ ಪ್ಲೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಪೊಸಿಷನಲ್ಲಿ ಬಂದುಬಿಟ್ಟು ಸಂಗೀತ ಶೃಂಗೇರಿ ಅವರಿದ್ದಾರೆ. ಹೌದು, ಅವರು ಕೂಡ ತುಂಬ ಚೆನ್ನಾಗೇ ಆಡ್ಕೊಂಡು ಬಂದಿದ್ದಾರೆ. ಬಿಗ್ ಬಾಸ್ ಒಂದು ಜರ್ನಿನ ನೋಡಿದ್ರೆ ಕಾರ್ತಿಕ್ ಮಹೇಶ್ ಅವರು, ಸಂಗೀತ ಅವರು, ವಿನಯ್ ಅವರು ಇಲ್ಲ ಅಂದರೆ ಬಿಗ್ ಬಾಸ್ ಸೈಡಿಗೆ ತೆಗೆದಿಟ್ಟು ನೋಡಿದ್ರೆ ಫುಲ್ ಸಪ್ಪೆ ಅನಿಸುತ್ತೆ. ಸೊ ಈವನ್ ಶೀ ಪ್ಲೇಡ್ ಇಟ್ ರಿಯಲಿ ವೆಲ್ ಅಂತ ಹೇಳ್ಬೋದು. ಅವರು ಸೆಕೆಂಡ್ ಪೊಸಿಷನಲ್ಲಿದ್ದಾರೆ. ಇನ್ನು ಫಸ್ಟ್ ಪೊಸಿಷನಲ್ಲಿ ಬಂದುಬಿಟ್ಟು ನಿನ್ನೆಯಿಂದ ಸತತವಾಗಿ ಕಾರ್ತಿಕ್ ಮಹೇಶ್ ಅವರೇ ಫಸ್ಟ್ ಪೊಸಿಷನಲ್ಲಿದ್ದಾರೆ ಅಂತ ಕೇಳಿಬರ್ತಾ ಇದೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಹೇಳ್ಬೇಕಂದ್ರೆ. ಒಂದು ವ್ಯಕ್ತಿತ್ವ ಗೆಲ್ಲಬೇಕು. ಕಾರ್ತಿಕ್ ಅವ್ರು ಹತ್ತಿದ್ದಾರೆ, ನಕ್ಕಿದ್ದಾರೆ, ನಗ್ಸಿದ್ದಾರೆ. ಅವ್ರು 100% ಟ್ರೈ ಮಾಡಿದ್ದಾರೆ. ಇವತ್ತು ನೀವು ಬೆಳಿಗ್ಗೆ ಪ್ರೋಮೋ ಬಿಟ್ಟಿರೋದು ನೋಡಿದ್ರು ಕೂಡ ತುಕಾಲಿ ಅವ್ರಿಗೆ ಫುಲ್ ಮನೆಯೆಲ್ಲ ಅಂದರೆ ಒಂದು ರಾಜನ್ ಥರ ಇರಬೇಕು ಅಂತ ಅಂದಾಗ ಅದು ಕಾರ್ತಿಕ್ಗೆ ಅಷ್ಟು ನೆಸೆಸರಿ ಇರಲಿಲ್ಲ ಹುಡುಗಿರ ವಿಷಯ ಹಾಕೋಬೇಕು ಅಂತ. ಬಟ್ ಸ್ಟಿಲ್ ಈ ಟ್ರೈ ಟು ಎಂಟರ್ಟೈನ್ ಆಲ್ ಆಫ್ ಅಸ್. ಅದು ತುಂಬ ಮುಖ್ಯ ಆಗುತ್ತೆ ಅಲ್ವಾ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ. ತುಕಾಲಿ ಅವ್ರಿಗೆ ಏನು ಮಾಡೋಕ್ಕೂ ಆಗಲ್ಲ. ಈ ಸೀಸನ್ ದುರಂತ ಅನಿಸುತ್ತೆ. ಅವ್ರ ಫ್ಯಾನ್ ಫಾಲೋಯಿಂಗ್ ಇನ್ಕ್ರೀಸ್ ಆಗಲೇ ಇಲ್ಲ. ಅಟ್ಲೀಸ್ಟ್ ಕಾರ್ತಿಕ್, ವಿನಯ್, ಸಂಗೀತ ಈ 3 ಜನದಲ್ಲಿ ಯಾರಿಗಿದ್ರು ಕೂಡ ಖುಷಿನೇ. ಇದು ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕಾನ್ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.